ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಗುಲಾಬ್ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ನಾನು ಇಲ್ಲಿ 100 ಗ್ರಾಮ್ದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ 1/4 kg ಆಗೋಷ್ಟು ಶುಗರ್ ತೊಗೊಂಡಿದ್ದೀನಿ, ಮತ್ತು 1 ಲೋಟ ಹಾಲು ತೊಗೊಂಡಿದ್ದೀನಿ, ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ಆ ಪಾತ್ರೆಗೆ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಶುಗರ್ ಹಾಕೊಂಡಾಗಿದೆ. ಸೊ ಅದೇ ಕಪ್ಪಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. 2 ಕಪ್ ನೀರು ಹಾಕ್ಕೋಬೇಕು. ಸೊ ಇದು 2ನೇ ಕಪ್ಪು. ನಿಮಗೆ ಕಂಟಿನ್ಯೂಸ್ಲಿ ನೋಡಿಕೊಂಡು ಅದನ್ನು ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು 1 ಕಪ್ಪು ಸಕ್ಕರೆಗೆ 2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಕುದಿಯೋದಕ್ಕೆ ಬಿಡೋಣ, ಪಾಕ ಬರುತ್ತೆ ಅಷ್ಟರಲ್ಲಿ. ಸೊ ಅಲ್ಲಿಂದ ಬಂದು ಅಷ್ಟರಲ್ಲಿ ನಾವು ಈ ಜಾಮೂನ್ ಪ್ಯಾಕೆಟ್ನ ಒಂದು ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ, ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕಾದ್ರೆ ನೋಡಿ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ. ಇಲ್ಲ ಅಂತಂದರೆ ಗೊತ್ತಾಗಲ್ಲ. ತುಂಬ ತೆಳುವಾಗೋದ್ರೆ ಉಂಡೆ ಅಷ್ಟು ನೀಟಾಗಿ ಬರೋಲ್ಲ. ಸೊ ನೋಡ್ತಾ ಆ್ಯಡ್ ಮಾಡ್ಕೊಳ್ಳಿ ಹಾಲು. ಸೊ ಇವಾಗ ಹಿಟ್ಟು ರೆಡಿ ಇದೆ. ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಡೋಣ. ಸ್ವಲ್ಪ ಒಂದು 5 ನಿಮಿಷ ಕಲಸಿಟ್ಟು ಇದು ಸಾಫ್ಟ್ ಆಗೋದಕ್ಕೆ ಬಿಡೋಣ. ನೋಡಿ ಎಷ್ಟು ನೀಟಾಗಿ ಕಲಸಿಟ್ಟಿದ್ದೀನಿ. ಸೊ ಇದು ಒಂದು 5 ನಿಮಿಷ ಸಾಫ್ಟ್ ಆಗಲಿ. ಸೊ ಈ ಕಡೆ ಸಕ್ಕರೆ ಪಾಕ ಕೂಡ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಇದು ಎಲ್ಲ ರೆಡಿ ಇದೆ. ನೀಟಾಗಿ ಕುದೀತಾ ಇದೆ. ಸೊ ಇನ್ನೊಂದು 2 ಸೆಕೆಂಡಿಗೆ ಇದು ರೆಡಿ ಆಗುತ್ತೆ. ಈ ಕಡೆ ಇದು ಕೂಡ ಸಾಫ್ಟ್ ಆಗಿದೆ. ಸೊ ಇವಾಗ ಅದನ್ನು ನಾವು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಸೊ ಇವಾಗ ಈ ಬಾಣಲಿಗೆ ಎಣ್ಣೆ ಕಾಯೋದಕ್ಕೆ ಹಾಕೋಣ. ಎಣ್ಣೆ ಕಾಯೋಷ್ಟರಲ್ಲಿ ಉಂಡೆ ಕೂಡ ರೆಡಿ ಆಗುತ್ತೆ. ಸೊ ನಾವು ಆ ಜಾಮೂನು ಎಷ್ಟು ಬೇಯೋದಕ್ಕೆ ಬೇಕಾಗುತ್ತೆ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಮುಳುಗೋ ಥರ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಎಲ್ಲ ಶೀಲ್ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸೊ ಇದು ಎಣ್ಣೆ ಕಾಯೋಷ್ಟರಲ್ಲಿ ನಾವು ಉಂಡೆಗಳು ಕೂಡ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ಇದು ಸಕ್ಕರೆ ಪಾಕ ಆಗಿದೆ. ಸೊ ಇವಾಗ ಇದಕ್ಕೆ ನಾವು ಆವಾಗಲೇ ತೋರಿಸಿದಂಥ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನೀರೊಳಗಡೆ ಹಾಕಿದ್ದೀನಿ. ಹೀಗಿದು ಹಾಗೆ ಇರಲಿ. ಸೊ ಇದು ಇವಾಗ ಉಂಡೆ ರೆಡಿ ಇದೆ, ಎಣ್ಣೆ ಕೂಡ ಕಾಯ್ದಿದೆ. ಸೊ ಒಂದೊಂದೇ ಎಣ್ಣೆ ಒಳಗಡೆ ಹಾಕ್ತಾ ಬರ್ತೀನಿ. ಆ್ಯಕ್ಚುಲಿ ನಾನು ಸಿಮ್ಮಲ್ಲೇ ಆಯಿಲ್ನ ಕಾಯಿಸಿಟ್ಟಿಟ್ಕೊಂಡಿದ್ದೀನಿ. ಯಾಕಂತಂದರೆ ಜಾಸ್ತಿ ಉರಿ ಕೊಟ್ಬಿಟ್ರೆ ಅದು ಬೇಗ ಬೆಂದೋದ್ರೆ ಸೀದೋಗಿರೋ ಥರ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಸಿಮ್ಮಲ್ಲೇ ಬಾಯ್ಲ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಎಣ್ಣೆ ಒಳಗಡೆ ಹಾಕ್ತಾಯಿದ್ದ ತಕ್ಷಣ ಅದೆಷ್ಟು ನೀಟಾಗಿ ತೇಳ್ತಾ ಇದೆ. ಈ ಥರ ಎಣ್ಣೆ ಒಳಗಡೆ ಮುಳುಗಿದ್ರೆ ಅದು ಜಾಮೂನುಗಳು ಹೊಡೆಯೋ ಥರ ಆಗಲ್ಲ. ನಾವು ಯಾವ ಥರ ಗುಂಡಾಗಿ ಮಾಡಿ ಹಾಕಿರ್ತೀವೋ ಸೊ ಅದೇ ಥರ ಬರುತ್ತೆ. ಇಲ್ಲ ಎಣ್ಣೆ ಸ್ವಲ್ಪ ಹಾಕಿ ಜಾಮೂನು ಹಾಕ್ಬಿಟ್ರೆ ಏನಾಗುತ್ತೆ, ಅದು ಎಣ್ಣೆ ಸ್ವಲ್ಪ ಮುಳುಗಲ್ವಲ್ಲ. ಸೊ ನೀಟಾಗಿ ರೋಸ್ಟ್ ಆಗೋಲ್ಲ, ಹಾಗೆ ಗುಂಡಾಗಿರಲ್ಲ, ಒಡೆದೋಗ್ಬಿಡುತ್ತೆ ಬೇಗ. ನೋಡಿ ಇವಾಗ ಈ ಥರ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ 1 ರೌಂಡ್ ಕೈ ಈ ಥರ ಆಡಿದ ತಕ್ಷಣ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಆ್ಯಕ್ಚುಲಿ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ ಜಾಮೂನ, ಜಾಸ್ತಿ ಉರಿ ಕೊಟ್ಟು ಬೇಯಿಸಬೇಡಿ. ಯಾಕಂತಂದರೆ ಜಾಸ್ತಿ ಉರಿ ಕೊಟ್ಟು ಬೇಯಿಸಿದ ತಕ್ಷಣ ಅದು ಬೇಗ ಬೆಂದೋಗುತ್ತೆ. ಮೇಲೆಲ್ಲ ಬೇಗ ಆಗಿದ್ರೂ ಒಳಗಡೆ ಬೆಂದಿರಲ್ಲ. ಸೊ ಅದಕ್ಕೋಸ್ಕರ ನಾವು ಸಿಮ್ಮಲ್ಲೇ ಬೇಯಿಸ್ಕೋಬೇಕು ನಿಧಾನಕ್ಕೆ. ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ತೊಂದರೆ ಇಲ್ಲ. ಟೈಮ್ ತೊಗೊಂಡ್ರು ಟೇಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಗುಂಡಾಗೇ ಇದೆ. ಇದನ್ನು ಬೇಯೋದಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ನೋಡಿ ಎಷ್ಟು ನೀಟಾಗಿ ಬೇಯ್ತಾ ಇದೆ ಇದು. ಆಲ್ಮೋಸ್ಟ್ ಇದು ಆಗ್ತಾ ಬರ್ತಾ ಇದೆ. ಇವಾಗ ಇದನ್ನು ತೆಗಿಯೋಣ ಒಂದು 2 ಸೆಕೆಂಡಲ್ಲಿ. ನೋಡಿ ಸಿಮ್ಮಲ್ಲೇ ಬೇಯ್ತಾ ಇರೋದ್ರಿಂದ ನೀಟಾಗಿ ಎಲ್ಲದನ್ನು ಬೇಯ್ತಾ ಇದೆ.
ಆವಾಗವಾಗ ಈ ಥರ ಸ್ಪೂನಲ್ಲಿ ಆಡಿಸ್ತಾ ಇರಬೇಕು ಕೈ, ಇಲ್ಲ ಅಂತಂದರೆ ಒಂದೇ ಸೈಡ್ ಬೇಯುತ್ತೆ, ಇನ್ನೊಂದು ಸೈಡ್ ಬಾಯ್ಲ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಆವಾಗವಾಗ ಈ ಥರ ಮಾಡ್ತಾಯಿದ್ರೆ ಅದು ಎಲ್ಲ ಕಡೆ ನೀಟಾಗಿ ಬೆಂದಿರುತ್ತೆ. ಇದಾಗಿದೆ. ಇವಾಗ ಇದನ್ನು ತೆಗೆದು ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ, ಒಂದು ಪ್ಯಾಕೆಟಿಗೆ ಇಷ್ಟೆಲ್ಲ ಜಾಮೂನ್ ಆಗಿದೆ. ಸೊ ಇವಾಗ ಇದು ಬಿಸಿಯಲ್ಲೇ ನಾವು ಸಕ್ಕರೆ ಪಾಕಕ್ಕೆ ಹಾಕಬಾರ್ದು, ಯಾಕಂತಂದರೆ ಒಂಥರ ಅದು ನೀರು ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡೋಣ. ಆರಿದ ಮೇಲೆ ಇದನ್ನು ಸಕ್ಕರೆ ಪಾಕ ಒಳಗಡೆ ಹಾಕೊಳ್ಳೋಣ. ಒಂದು 10ರಿಂದ 15 ನಿಮಿಷ ಆರಲಿ ಇದು ಬಿಸಿಯೆಲ್ಲ ಫುಲ್ಲು. ಸೊ ಇವಾಗ ಈ ಪಾಕ ಕೂಡ ಆರಿದೆ ಮತ್ತು ಜಾಮೂನ್ ಕೂಡ ಆರಿದೆ. ಸೊ ಇವಾಗ ಇದನ್ನು ಈ ಪಾಕದೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ರೌಂಡ್ ಶೇಪಲ್ಲಿ ನೀಟಾಗಿ ಬಂದಿದೆ, ಯಾವುದೇ ರೀತಿ ಹೊಡ್ಕೊಂಡಿಲ್ಲ ಕೂಡ. ಸೊ ಪ್ಲೀಸ್ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಹೆಚ್ಚಿನ ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ಹಾಗೆ ನನ್ನ ಚಾನಲ್ನ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.